ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಸಂಚಲನ ಹುಟ್ಟುಹಾಕಿರುವ ಹನಿ ಟ್ರ್ಯಾಪ್ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ತಾ ಇದೆ. ರಾಜ್ಯದಲ್ಲಿ ಸಚಿವರ ಹನಿ ಕದನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೆಹಲಿಯಲ್ಲಿ ರಾಜ್ಯ ರಾಜಕೀಯ ಅತಿರಥರ ಸಮಾಗಮವಾಗಿದೆ. ಕುಮಾರಸ್ವಾಮಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿಯನ್ನ ಕುಮಾರಸ್ವಾಮಿ ಆಹ್ವಾನಿಸಿದ್ರು. ತಮ್ಮ ನಿವಾಸದಲ್ಲಿಯೇ ಎಚ್.ಡಿ. ಕುಮಾರಸ್ವಾಮಿ ಡಿನ್ನರ್ಗೆ ಸತೀಶ್ ಜಾರಕಿಹೊಳಿಯನ್ನ ಆಹ್ವಾನಿಸಿದ್ರು. ಹಾಗಾಗಿ ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ರು. ಮಹಾನಾಯಕರ ವಿರುದ್ಧ ಅಖಾಡಕ್ಕಿಳಿದ್ರ ಕೇಂದ್ರ ಮಂತ್ರಿ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗಿದೆ. ಕೈ ನಾಯಕನ ವಿರುದ್ಧ ವಿರೋಧಿ ಪಡೆಯ ಸಮರ ಏನಾದರೂ ಸಜ್ಜಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಸಾಕಷ್ಟು ಬೆಳವಣಿಗೆಗಳು ಇದೆ. ಇದೇ ಬೆನ್ನಲ್ಲೇ ದೆಹಲಿಯಲ್ಲಿ ರಾಜ್ಯ ರಾಜಕೀಯ ಅತಿರಥರ ಸಮಾಗಮವಾಗಿದೆ. ಅಂದರೆ ಸತೀಶ್ ಜಾರಕಿಹೊಳಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಇಬ್ಬರು ಕೂಡ ಡಿನ್ನರ್ ಅಲ್ಲಿ ಭಾಗಿಯಾಗಿದ್ರು. ಎಚ್.ಡಿ. ಕುಮಾರಸ್ವಾಮಿ ಸತೀಶ್ ಜಾರಕಿಹೊಳಿಯನ್ನ ಡಿನ್ನರ್ಗೆ ಆಹ್ವಾನಿಸಿದ್ರು. ಇವರಿಬ್ಬರು ಕೂಡ ಭೇಟಿಯಾಗಿ ಕೆಲವೊಂದಿಷ್ಟು ವಿಚಾರಗಳ ಕುರಿತಂತೆ ಚರ್ಚೆ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಹಾಗಾಗಿ ಇವರಿಬ್ಬರ ನಡೆ ಇದೀಗ ಕುತೂಹಲವನ್ನ ಮೂಡಿಸಿದೆ. ಯಾಕೆ ಇವರಿಬ್ರು ಭೇಟಿಯಾಗಿದ್ರು? ಕೇವಲ ಡಿನ್ನರ್ಗಾಗಿ ಇವರು ಭೇಟಿಯಾಗಿದ್ರ ಅಥವಾ ಯಾವುದಾದ್ರೂ ವಿಚಾರವನ್ನ ಕುರಿತು ಮಾತನಾಡೋದಕ್ಕೆ ಭೇಟಿಯಾಗಿದ್ರ ಅನ್ನೋದಾಗಿ ಇದೀಗ ಸಾಕಷ್ಟು ಕುತೂಹಲ ಕೂಡ ಇವರ ಭೇಟಿ ಕಾರಣವಾಗಿದೆ. ಮಹಾನಾಯಕರ ವಿರುದ್ಧ ಏನಾದರೂ ಕೇಂದ್ರ ಮಂತ್ರಿ ಅಖಾಡಕ್ಕಿಳಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಹಾಗೆ ಕೈ ನಾಯಕನ ವಿರುದ್ಧ ವಿರೋಧಿ ಪಡೆಯ ಸಮರ ಸಾರೋದಕ್ಕೆ ಕೂಡ ಒಂದು ರೀತಿ ಸಜ್ಜಾಗಿರುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಸಚಿವರ ಹನಿ ಕದನಕ್ಕೆ ಇದು ಒಂದು ರೀತಿ ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದಾಗಿದೆ. ಇನ್ನು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳು ಇದೆ. ರಾಜಕೀಯ ನಾಯಕರ ನಡೆ ಹಾಗೂ ನುಡಿ ಕೂಡ ಸಾಕಷ್ಟು ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಇದೇ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಹೈಕಮಾಂಡ್ಗೆ ಈ ವಿಚಾರದ ಕುರಿತಂತೆ ಏನಾದರೂ ದೂರು ನೀಡ್ತಾರಾ ಅನ್ನೋದಾಗಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡಿತ್ತು. ಇದೇ ಬೆನ್ನಲ್ಲೇ ಅವರು ಹೈಕಮಾಂಡ್ ಭೇಟಿಯಾಗಿ ಈ ವಿಚಾರದ ಕುರಿತಂತೆ ಮಾತನಾಡಿದ್ರು. ಹಾಗಾಗಿ ನಂತರದಲ್ಲಿ ಇವರನ್ನ ಎಚ್.ಡಿ. ಕುಮಾರಸ್ವಾಮಿ ಊಟಕ್ಕಾಗಿ ಡಿನ್ನರ್ಗಾಗಿ ಆಹ್ವಾನವನ್ನ ಇಟ್ಟಿದ್ರು. ಇವರಿಬ್ರು ಕೂಡ ಭೇಟಿಯಾಗಿ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ಹಾಗಾಗಿ ಇವರಿಬ್ಬರ ನಡೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಗ್ರಾಸವಾಗಿದೆ. ತಮ್ಮ ನಿವಾಸದಲ್ಲಿಯೇ ಎಚ್.ಡಿ. ಕುಮಾರಸ್ವಾಮಿ ಡಿನ್ನರ್ ಆಯೋಜನೆಯನ್ನ ಮಾಡಿದ್ರು. ಹಾಗಾಗಿ ಇದು ಇಬ್ಬರ ಭೇಟಿ ಮಹಾನಾಯಕರ ವಿರುದ್ಧ ಅಖಾಡಕ್ಕೆ ಏನಾದರೂ ಇಳಿತಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹಾಗೆ ಕೈ ನಾಯಕನ ವಿರುದ್ಧವಾಗಿ ವಿರೋಧಿ ಪಡೆಯ ಸಮರ ಸಾರೋದಕ್ಕೆ ಏನಾದರೂ ಸಜ್ಜಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಒಟ್ಟಾರೆಯಾಗಿ ಇವರಿಬ್ಬರ ಭೇಟಿ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿಯನ್ನ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ ಅನ್ನೋದಾಗಿ ಎಂ.ಬಿ. ಪಾಟೀಲ್ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಕುಮಾರಸ್ವಾಮಿ ಹಾಗೂ ಜಾರಕಿಹೊಳಿ ಡಿನ್ನರ್ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ? ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋದಾಗ ಸಚಿವರನ್ನ ಭೇಟಿ ಮಾಡುವಂಥದ್ದು ಸಹಜ. ಎಚ್.ಡಿ. ಕುಮಾರಸ್ವಾಮಿ, ಸೋಮಣ್ಣ, ಜೋಶಿ ಇವರೆಲ್ಲರೂ ಕೂಡ ಭೇಟಿಯಾಗುವಂಥದ್ದು ಸಹಜ. ನಾನು ಕೂಡ ಹೋದಾಗಲೆಲ್ಲ ಎಲ್ಲರನ್ನ ಭೇಟಿ ಮಾಡ್ತೀನಿ ಅನ್ನೋದಾಗಿ ಕೈಗಾರಿಕೆ ಸಚಿವ ಎಂ.ಬಿ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ನಲ್ಲಿ ನಮ್ಮದು ಇದೆ. MSME ಮಿನಿಸ್ಟ್ರು ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾದ್ರಪ್ಪ ನಮಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ಮ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿಂಡಿನೂ ತಿನ್ನಬಾರ್ದು, ತಪ್ಪೇನಿದೆ?
ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟ್ರು, ಡಿಫೆನ್ಸ್ನಲ್ಲಿ ನಮ್ಮದು ಇದೆ. MSME ಮಿನಿಸ್ಟ್ರು ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನಾದ್ರಪ್ಪ ನಮಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದರಲ್ಲೇನು ನಿಮ್ಮ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು, ತಿಂಡಿನೂ ತಿನ್ನಬಾರ್ದು, ತಪ್ಪೇನಿದೆ? ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.